ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಒಂದು ಆಧ್ಯಾತ್ಮಿಕ ಪಯಣದ ಬಗ್ಗೆ ಮಾತಾಡೋಣ. ಒಬ್ಬ ಸಾಧಕನ ಪ್ರಯಾಣ. ಗುರುವನ್ನು ಹುಡುಕೋದ್ರಿಂದ ಶುರುವಾಗಿ ಸದ್ಗುರುವನ್ನು ತಲುಪಿ ಗಾಯತ್ರಿ ಮಂತ್ರದಂತಹ ಒಂದು ಮಹಾನ್ ಶಕ್ತಿಯ ಹಿಂದಿನ ರಹಸ್ಯಗಳನ್ನು ಅರಿಯೋ ತನಕ ಈ ಇಡೀ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಹೌದು. ಇದಕ್ಕಾಗಿ ನಾವು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಬರಹದ ಕೆಲವು ಆಯ್ದ ಭಾಗಗಳನ್ನ ಆಧಾರವಾಗಿಟ್ಕೊಂಡಿದ್ದೇವೆ. ಸರಿ. ಈ ಚರ್ಚೆ ಕೇವಲ ಮಾಹಿತಿಯಲ್ಲ, ಇದೊಂಥರ ಸಾಧಕನ ದೃಷ್ಟಿಕೋನ. ಆ ಬರಹದಲ್ಲಿ ಬರುವ ಒಂದು ಸುಂದರ ಶ್ಲೋಕದೊಂದಿಗೆ ಶುರು ಮಾಡಬಹುದು ಅನ್ಸುತ್ತೆ. ಖಂಡಿತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಾಹ್, ಬಹಳ ಸುಂದರವಾದ ಮಾತು. ಅಂದ್ರೆ ಅಜ್ಞಾನ ಅನ್ನೋ ಕತ್ತಲೆಯಿಂದ ಕುರುಡಾದ ಕಣ್ಣುಗಳಿಗೆ ಜ್ಞಾನ ಅನ್ನೋ ಕಾಡಿಗೆ ಹಚ್ಚಿ ದೃಷ್ಟಿಕೊಟ್ಟ ಗುಣವಿಗೆ ನಮಸ್ಕಾರಗಳು ಅಂತ ಅಲ್ವಾ? ಹೌದು, ನಿಖರವಾಗಿ. ಹಾಗಾದ್ರೆ ಈ ಮಾರ್ಗದರ್ಶನ ಮೊದಲ ಹೆಜ್ಜೆ ಅಂದ್ರೆ ಗುರು ಮತ್ತು ಅದರ ಮುಂದಿನ ಹಂತ ಸದ್ಗುರು, ಇವುಗಳ ನಡುವಿನ ವ್ಯತ್ಯಾಸದಿಂದಲೇ ನಮ್ಮ ಚರ್ಚೆ ಶುರು ಮಾಡೋಣ. ಯಾಕಂದ್ರೆ ಈ ಬರಹದಲ್ಲಿ ಇವೆರಡರ ನಡುವೆ ಸ್ಪಷ್ಟವಾದ ಗೆರೆ ಎಳೆದ ಹಾಗೆ ಕಾಣುತ್ತೆ. ಖಂಡಿತ. ನಾವು ಸಾಮಾನ್ಯವಾಗಿ ಈ ಎರಡೂ ಪದಗಳನ್ನ ಒಂದೇ ಅರ್ಥದಲ್ಲಿ ಬಳಸ್ಬಿಡ್ತೀವಿ. ಹೌದು. ಆದ್ರೆ ಗಾಯತ್ರಿ ಚೈತನ್ಯ ಬರಹದ ಪ್ರಕಾರ ಇವೆರಡಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಜ್ಞಾನ ಕೊಡುವವರು ಅಂದ್ರೆ ನಮ್ಗೆ ದಾರಿ ತೋರ್ಸೋರು, ನಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಅಡಿಪಾಯ ಹಾಕುವವರು ಗುರುಗಳು. ಓಕೆ, ಬೇಸಿಕ್ ಫೌಂಡೇಶನ್. ಹೌದು. ಆದ್ರೆ ಆ ಪಯಣದ ಅಂತಿಮ ಗುರಿ ಅಂದ್ರೆ ಮೋಕ್ಷ ಅಥವಾ ಆತ್ಮಜ್ಞಾನ, ಅದನ್ನ ಕರುಣಿಸೋವರು ಸದ್ಗುರುಗಳು. ಹಾಗಾದ್ರೆ ಇದೊಂದು ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇದ್ದ ಹಾಗೆ. ಒಬ್ಬ ಗುರು ನಮ್ಮನ್ನ ಒಂದು ಹಂತದವರೆಗೆ ತಂದು ಆಮೇಲೆ ಮುಂದಿನ ಪ್ರಯಾಣಕ್ಕೆ ಸಿದ್ಧ ಮಾಡ್ತಾರೆ, ಸರಿನಾ? ನಿಖರವಾಗಿ. ಇದೊಂದು ಶ್ರೇಷ್ಠವಾದ ಶೈಕ್ಷಣಿಕ ವ್ಯವಸ್ಥೆ ತರ. ಗುರುಗಳು ನಮ್ಮ PhD ಗೈಡ್ ಇದ್ದ ಹಾಗೆ. ಅವರು ನಮ್ಗೆ ರಿಸರ್ಚ್ ಮಾಡೋಕೆ ಬೇಕಾದ ಎಲ್ಲಾ ಪರಿಕರಗಳನ್ನ, ದಾರಿಯನ್ನ ತೋರಿಸ್ತಾರೆ. ಶಿಷ್ಯ ಆ ದಾರಿಯಲ್ಲಿ ನಡಿಬೇಕು. ಸರಿ. ಹಾಗೆ. ಹೌದು. ಸದ್ಗುರುಗಳು ನೊಬೆಲ್ ಪ್ರಶಸ್ತಿ ವಿಜೇತರಿದ್ದ ಹಾಗೆ. ಅವರು ಆ ಜ್ಞಾನವನ್ನ ಬಳಸಿ ಜಗತ್ತನ್ನೇ ಹೇಗೆ ಬದಲಾಯಿಸಬಹುದು ಅಂತ ತೋರಿಸ್ತಾರೆ. ಈ ಬರಹದಲ್ಲಿ ಗುರುಗಳ ಎರಡು ಸ್ವರೂಪಗಳ ಬಗ್ಗೆ ಹೇಳಲಾಗಿದೆ, ಸಗುಣ ಮತ್ತು ನಿರ್ಗುಣ. ಇದು ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನ್ಸುತ್ತೆ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದು ತುಂಬಾ ಸೂಕ್ಷ್ಮವಾದ ಪರಿಕಲ್ಪನೆ. ಸಗುಣ ಅಂದ್ರೆ ಗುಣಗಳ ಜೊತೆ ಇರುವ, ಒಂದು ರೂಪ ಇರುವ, ನಾವು ಕಣ್ಣು ಮುಂದೆ ತಂದುಕೊಂಡು ಧ್ಯಾನ ಮಾಡಬಹುದಾದ ಸ್ವರೂಪ. ಅಂದ್ರೆ ಫಿಸಿಕಲ್ ಫಾರ್ಮ್. ಹೌದು. ಗುರುಗಳು ಕೊಟ್ಟ ಮಂತ್ರ ಅಥವಾ ಅವರ ಭೌತಿಕ ರೂಪ ಇದೆಯಲ್ಲ, ಅದೇ ಅವರ ಸಗುಣ ಸ್ವರೂಪ. ಅದನ್ನ ಹಿಡ್ಕೊಂಡು ನಾವು ಸಾಧನೆ ಮಾಡ್ತೀವಿ. ಓಕೆ. ಹಾಗಾದ್ರೆ ನಿರ್ಗುಣ ಅಂದ್ರೆ? ನಿರ್ಗುಣ ಅಂದ್ರೆ ಗುಣಗಳಿಲ್ಲದ, ನಿರಾಕಾರವಾದ, ಅಂತಿಮ ಸತ್ಯದ ಸ್ಥಿತಿ. ನಾವು ಆ ಸಗುಣ ಸ್ವರೂಪವಾದ ಮಂತ್ರವನ್ನ ಜಪಿಸ್ತಾ ಹೋದ ಹಾಗೆ ಕೊನೆಗೆ ತಲುಪುವುದೇ ಆ ನಿರ್ಗುಣ ಸ್ವರೂಪಕ್ಕೆ, ಅಂದ್ರೆ ಮೋಕ್ಷಕ್ಕೆ. ಹಾಗಾಗಿ ಮಂತ್ರ ಅನ್ನೋದು ಒಂದು ದೋಣಿ ಇದ್ದ ಹಾಗೆ, ಮೋಕ್ಷ ಅನ್ನೋದು ದಡ. ದೋಣಿ ಸಗುಣ, ದಡ ನಿರ್ಗುಣ. ವಾವ್, ಅದ್ಭುತವಾದ ಹೋಲಿಕೆ. ಅಂದ್ರೆ ಒಂದು ಮೂರ್ತ ರೂಪದಿಂದ ಅಮೂರ್ತ ಸತ್ಯದ ಕಡೆಗಿನ ಪ್ರಯಾಣ. ಹೌದು. ಶ್ರೀ ಗುರುಚರಿತ್ರೆಯ ಒಂದು ಮಾತನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ಯಾರ ಹೃದಯದಿ ಗುರುಸ್ಮರಣೆಯುಂಟೋ ಅವನೇ ತ್ರಿಲೋಕದಿ ಪೂಜ್ಯನೆಂದು ತಿಳಿಯಂತ. ಇಲ್ಲಿ ಗುರುಸ್ಮರಣೆ ಅಂದ್ರೆ ಕೇವಲ ವ್ಯಕ್ತಿಯನ್ನ ನೆನೆಯೋದಲ್ಲ, ಅವರು ಕೊಟ್ಟ ಮಂತ್ರದ ಮೂಲಕ ಆ ನಿರ್ಗುಣ ತತ್ವವನ್ನ ಸೇರೋದು. ಆ ಸ್ಥಿತಿ ತಲುಪಿದವನು ಪೂಜ್ಯನಾಗ್ತಾನೆ. ಹಾಗಾದ್ರೆ ಗುರುಗಳ ಮಾರ್ಗದರ್ಶನದಿಂದ ನಾವು ಸದ್ಗುರುಗಳನ್ನ ತಲುಪಬೇಕು. ಆದರೆ ಈ ಬರಹದ ಪ್ರಕಾರ ಸದ್ಗುರುಗಳು ಸಿಗೋದು ಅತ್ಯಂತ ವಿರಳ ಅಂತ ಹೇಳಲಾಗಿದೆಯಲ್ಲ, ಇದು ಸಾಧಕನಿಗೆ ಸ್ವಲ್ಪ ನಿರಾಶೆ ತರಿಸಲ್ವಾ? ಯಾಕೆ ಈ ದಾರಿ ಇಷ್ಟು ಕಷ್ಟ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಸದ್ಗುರುಗಳು ಕೇವಲ ಜ್ಞಾನ ಕೊಡೋದಿಲ್ಲ, ಅವರು ಶಿಷ್ಯನ ಸಂಪೂರ್ಣ ಜವಾಬ್ದಾರಿಯನ್ನ ಒತ್ತು ಅವನನ್ನ ಜನ್ಮಮರಣ ಚಕ್ರದಿಂದಲೇ ಪಾರು ಮಾಡ್ತಾರೆ. ಅದಕ್ಕೆ ಅವರನ್ನು ಆಧ್ಯಾತ್ಮಿಕ ತಂದೆ ಅಂತ ಇಲ್ಲಿ ವರ್ಣಿಸಿರೋದು. ಅಂತಹ ದೊಡ್ಡ ಜವಾಬ್ದಾರಿಯನ್ನ ಎಲ್ಲರೂ ಹೊರಕಾಗಲ್ಲ, ಮತ್ತು ಅಂತಹ ಮಾರ್ಗದರ್ಶನ ಪಡೆಯೋಕೆ ಎಲ್ಲರೂ ಅರ್ಹರೂ ಆಗಿರೋದಿಲ್ಲ. ಅದಕ್ಕೆ ಅವರು ವಿರಳ. ಈ ಅರ್ಹತೆಯ ಬಗ್ಗೆ ಹೇಳಿದ್ರಿ. ಸದ್ಗುರುಗಳ ಗುಣಲಕ್ಷಣಗಳ ಬಗ್ಗೆ ಈ ಬರಹದಲ್ಲಿ ಕೆಲವು ಪದಗಳನ್ನ ಬಳಸಿದ್ದಾರೆ. ಅಪರಿಗ್ರಹಿ, ಸರ್ವಸಂಗ ಪರಿತ್ಯಾಗಿ ಅಂತ. ಇವುಗಳ ಅರ್ಥ ಏನು? ಇವು ಒಬ್ಬ ವ್ಯಕ್ತಿಯ ಅತ್ಯುನ್ನತ ಸ್ಥಿತಿಯನ್ನ ಸೂಚಿಸುತ್ತೆ. ಅಪರಿಗ್ರಹಿ ಅಂದ್ರೆ ಯಾವುದೇ ವಸ್ತುವಿನ ಮೇಲೆ ಮೋಹ ಇಲ್ದೆ, ಸಂಗ್ರಹಿಸುವ ಬುದ್ಧಿ ಇಲ್ಲದೇ ಇರೋದು. ಅಂದ್ರೆ ಮೆಟೀರಿಯಲ್ ಆಸೆಗಳಿಲ್ದೇ ಇರೋದು. ಹೌದು. ಮತ್ತು ಸರ್ವಸಂಗ ಪರಿತ್ಯಾಗಿ ಅಂದ್ರೆ ಕೇವಲ ವಸ್ತುಗಳನ್ನಲ್ಲ,
ಎಲ್ಲಾ ರೀತಿಯ ಲೌಕಿಕ ಸಂಬಂಧಗಳು, ಆಸೆ, ಆಕಾಂಕ್ಷೆಗಳನ್ನೇ ತ್ಯಜಿಸಿದವನು. ಅಂದ್ರೆ ಅವರು ಭೌತಿಕ ಜಗತ್ತಿನ ಎಲ್ಲಾ ಕಟ್ಟುಪಾಡುಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೆ. ಬಹುಶಃ ಹಾಗಿದ್ದಾಗ ಮಾತ್ರವೇ ಇನ್ನೊಬ್ಬರನ್ನು ಮುಕ್ತರಾಗಲು ಸಾಧ್ಯವೇನೋ. ಖಂಡಿತ. ಅದಕ್ಕಾಗಿ ಅವರನ್ನು ಪರಮೇಶ್ವರನ ಪ್ರತೀಕ ಅಂತ ಹೇಳೋದು. ಅವರು ಕರುಣೆ, ಸಹನೆ ಮತ್ತೆ ತೃಪ್ತಿಯ ಮೂರ್ತರೂಪ ಆಗಿರ್ತಾರೆ. ಅವರ ಮಾತುಗಳು ಕೇವಲ ಉಪದೇಶ ಅಲ್ಲ, ಅವು ಶಾಸನಗಳು. ಅವುಗಳನ್ನ ಶ್ರದ್ಧೆಯಿಂದ ಪಾಲಿಸುವುದೇ ಶಿಷ್ಯನ ಧರ್ಮ. ಈಗ ನಮ್ಮ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬರೋಣ. ಇದು ನನ್ನನ್ನ ನಿಜವಾಗಿಯೂ ಚಕಿತಗೊಳಿಸಿದ ವಿಷಯ. ಹೌದು, ಗಾಯತ್ರಿ ಮಂತ್ರದ ಬಗ್ಗೆ. ಜಗತ್ತಿನ ಅತ್ಯಂತ ಪವಿತ್ರ ಮಂತ್ರಗಳಲ್ಲಿ ಒಂದಾದ ಗಾಯತ್ರಿ ಮಂತ್ರಕ್ಕೆ ಶಾಪವಿತ್ತು ಅಂತ ಈ ಬರಹದಲ್ಲಿ ಹೇಳಲಾಗಿದೆ. ಇದು ಕೇಳಲಿಕ್ಕೆ ಆಘಾತಕಾರಿ ಅನ್ಸುತ್ತೆ. ಇದರ ಹಿಂದಿನ ಅಸಲೀ ಕಥೆ ಏನು? ಹೌದು, ಮೊದಲ ಸಲ ಓದಿದಾಗ ಯಾರಿಗಾದ್ರೂ ಹೀಗೆ ಅನ್ಸುತ್ತೆ, ಒಂದು ದೈವಿಕ ಮಂತ್ರಕ್ಕೆ ಶಾಪ ಹೇಗಿರೋಕ್ ಸಾಧ್ಯ ಅಂತ. ಆದ್ರೆ ಇಲ್ಲಿ ಶಾಪ ಅನ್ನೋ ಪದವನ್ನ ಅದರ ನೇರ ಅರ್ಥದಲ್ಲಿ ತಗೋಬಾರ್ದು. ಓಕೆ. ಅದ್ರ ಹಿಂದೆ ಒಂದು ಗೂಢವಾದ ರಕ್ಷಣಾತ್ಮಕ ಉದ್ದೇಶ ಇದೆ. ರಕ್ಷಣಾತ್ಮಕ ಉದ್ದೇಶವೇ? ಹೇಗೆ? ದಯವಿಟ್ಟು ವಿವರಿಸಿ. ಪೌರಾಣಿಕ ಕಥೆ ಪ್ರಕಾರ ವಸಿಷ್ಠ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ಗಾಯತ್ರಿ ಮಂತ್ರಕ್ಕೆ ಶಾಪ ಕೊಟ್ರು ಅಂತ ಹೇಳಲಾಗುತ್ತೆ. ಹೌದು. ಆದ್ರೆ ಪರಬ್ರಹ್ಮ ಸ್ವರೂಪವಾದ ಗಾಯತ್ರಿಗೆ ಶಾಪ ಕೊಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದರ ಸಾಂಕೇತಿಕ ಅರ್ಥ ಏನಂದ್ರೆ, ಕಲಿಯುಗದಲ್ಲಿ ಅನರ್ಹರ ಕೈಗೆ ಈ ಮಹಾನ್ ಶಕ್ತಿ ಸಿಕ್ಕರೆ ಅವರು ಅದನ್ನ ದುರುಪಯೋಗ ಮಾಡ್ಕೋಬಹುದು. ಒಂದು ಅಣ್ವಸ್ತ್ರದ ಸೂತ್ರ ಅನರ್ಹರ ಕೈಗೆ ಸಿಕ್ಕರೆ ಆಗೋ ಅನಾಹುತ ಊಹಿಸ್ಕೊಳ್ಳಿ. ಓ ಈಗ ಅರ್ಥವಾಯಿತು. ಹಾಗಾದ್ರೆ ಇದೊಂದು ಶಾಪವಲ್ಲ, ಬದಲಿಗೆ ಒಂದು ಸೇಫ್ಟಿ ಲಾಕ್. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಪದ ಅದು, ಸೇಫ್ಟಿ ಲಾಕ್. ಒಂದು ಅತ್ಯಂತ ಶಕ್ತಿಶಾಲಿ ತಂತ್ರಾಂಶಕ್ಕೆ ಪಾಸ್ವರ್ಡ್ ಹಾಕಿ ರಕ್ಷಿಸಿದ ಹಾಗೆ. ಇದರ ದುರುಪಯೋಗ ತಡೆಯುತ್ತೆ ಹಾಕಿದ ಒಂದು ಆಧ್ಯಾತ್ಮಿಕ ಬೀಗ. ಈ ದೃಷ್ಟಿಕೋನ ಇಡೀ ವಿಷಯವನ್ನೇ ಬದಲಾಯಿಸುತ್ತೆ. ನಿಖರವಾಗಿ ಇದೊಂದು ರಕ್ಷಣಾ ಕವಚ. ಸದ್ಗುರುವಿನ ಮಾರ್ಗದರ್ಶನ ಮತ್ತು ರಕ್ಷಣೆ ಇಲ್ಲದೆ ಈ ಅಪಾರ ಶಕ್ತಿಯನ್ನ ಜಪ್ಸೋಕೆ ಹೋದ್ರೆ ಸಾಧಕನಿಗೆ ಒಳ್ಳೆದಾಗೋ ಬದಲು ಕೆಡುಕಾಗೋ ಸಂಭವವೇ ಹೆಚ್ಚು. ಅಂದ್ರೆ ಆ ಶಕ್ತಿಯನ್ನ ನಿಭಾಯಿಸೋ ಕೆಪಾಸಿಟಿ ಇರಬೇಕು. ಹೌದು, ಶಕ್ತಿಯನ್ನ ನಿಭಾಯಿಸೋ ಸಾಮರ್ಥ್ಯ ಇಲ್ಲದಿದ್ರೆ ಅದು ವಿನಾಶಕ್ಕೆ ದಾರಿ ಮಾಡುತ್ತೆ. ಹಾಗಾಗಿ ವಸಿಷ್ಠ ವಿಶ್ವಾಮಿತ್ರರು ಸಾಂಕೇತಿಕವಾಗಿ ಅದನ್ನ ಕೀಳಿತಗೊಳಿಸಿದರು, ಅಂದ್ರೆ ಲಾಕ್ ಮಾಡಿದ್ರು. ಹಾಗಾದ್ರೆ ಆ ಲಾಕ್ ತೆಗೆಯೋ ಕೀ ಯಾವುದು? ಅದನ್ನ ಯಾರು ಬೇಕಾದ್ರೂ ಅನ್ಲಾಕ್ ಮಾಡಬಹುದಾ? ಇಲ್ಲ, ಸಾಧ್ಯವೇ ಇಲ್ಲ. ಆ ಕೀಲಿ ಇರೋದು ಕೇವಲ ಸದ್ಗುರುಗಳ ಬಳಿ ಮಾತ್ರ. ಓ ಸರಿ. ಇದೇ ಸದ್ಗುರುಗಳ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಸದ್ಗುರುಗಳು ತಮ್ಮ ಶಿಷ್ಯನ ಅರ್ಹತೆಯನ್ನ, ಸಾಮರ್ಥ್ಯವನ್ನ ಪರೀಕ್ಷಿಸಿ ಅವನಿಗೆ ಈ ಮಂತ್ರವನ್ನ ಆಶೀರ್ವಾದದ ರೂಪದಲ್ಲಿ ಕೊಟ್ಟಾಗ ಆ ಶಾಪ ಅಥವಾ ಬಂಧನ ತಾನಾಗೇ ನಿವಾರಣೆಯಾಗುತ್ತೆ. ಅಂದ್ರೆ ಸದ್ಗುರುಗಳ ಅನುಗ್ರಹವೇ ಆ ಬೀಗದ ಕೈ? ಹೌದು, ಅದೇ. ಹಾಗಾದ್ರೆ ಸಾಧಕನಿಗೆ ಆ ಶಕ್ತಿಯನ್ನ ಧಾರಣೆ ಮಾಡುವ ಸಾಮರ್ಥ್ಯ ಇರಲೇಬೇಕು. ಈ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಳೋದ ಮೇಗೆ ಗಾಯತ್ರಿ ಚೈತನ್ಯದಲ್ಲಿ ಇದರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ? ಖಂಡಿತ. ವಸಿಷ್ಠ ವಿಶ್ವಾಮಿತ್ರರಂತಹ ಮಹಾನ್ ಸದ್ಗುರುಗಳು ಕೂಡ ಆ ಪದವಿಯನ್ನ ಸುಮ್ಮನೆ ಪಡೆದಿಲ್ಲ. ಅವರು 3 ಪ್ರಮುಖ ಮಾರ್ಗಗಳಲ್ಲಿ ಸಾಧನೆ ಮಾಡಿ ಆ ಸ್ಥಿತಿಯನ್ನ ತಲುಪಿದಾರಿ ಅಂತ ಈ ಬರಹ ಹೇಳುತ್ತೆ. ಆ 3 ಮಾರ್ಗಗಳು ಯಾವುವು? ಮೊದಲನೆಯದು ಜ್ಞಾನಯೋಗ, ಅಂದ್ರೆ ಜ್ಞಾನದ ಮೂಲಕ ಸತ್ಯವನ್ನ ಅರಿಯೋದು. ಎರಡನೆಯದು ಉಪಾಸನೆ ಅಥವಾ ಭಕ್ತಿಯೋಗ, ಅಂದ್ರೆ ಭಕ್ತಿ, ಶ್ರದ್ಧೆ, ಪ್ರೀತಿಯ ಮೂಲಕ ಭಗವಂತನಿಗೆ ಹತ್ರ ಆಗೋದು. ಸರಿ. ಮತ್ತು ಮೂರನೆಯದು ಆರಾಧನೆ ಅಥವಾ ಕರ್ಮಯೋಗ, ಅಂದ್ರೆ ನಿಸ್ವಾರ್ಥ ಸೇವೆಯ ಮೂಲಕ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡೋದ್ರಿಂದ ಸಾಧನೆ ಮಾಡೋದು. ಅಂದ್ರೆ ಇದು ಕೇವಲ ಒಂದು ಮೂಲೆಯಲ್ಲಿ ಕೂತು ಧ್ಯಾನ ಮಾಡೋ ವಿಷಯ ಅಲ್ಲ. ಜ್ಞಾನ, ಭಕ್ತಿ ಮತ್ತು ಸೇವೆ, ಈ 3ರ ಸಮಾಗಮವೇ ಸಾಧಕನನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಹೌದು. ಈ ಬರಹದಲ್ಲಿ ಲೇಖಕರು ತಮ್ಮ ಗುರುಗಳಾದ ಶ್ರೀ ಶ್ರೀ ಕೃಷ್ಣೇಂದ್ರ ಗುರುಗಳು, ಶ್ರೀ ಶ್ರೀ ಬಸವರಾಜೇಂದ್ರ ಗುರುಗಳು ಮತ್ತು ಶ್ರೀ ಶ್ರೀ ವಲ್ಲಭ ಚೈತನ್ಯ ಗುರುಗಳನ್ನ ಉಲ್ಲೇಖ ಮಾಡ್ತಾರೆ. ಹೌದು. ನನ್ನ ಸದ್ಗುರುಗಳು ವಸಿಷ್ಠ ಹಾಗೂ ವಿಶ್ವಾಮಿತ್ರ ಸ್ಥಾನವನ್ನು ಪಡೆಯಲಿರುವ ಮಹಾನ್ ಗಾಯತ್ರಿ ಸಾಧಕರು ಅಂತ ಅತ್ಯಂತ ಗೌರವದಿಂದ ಹೇಳ್ತಾರೆ. ಇದು ಆ ಉನ್ನತ ಸ್ಥಿತಿಗಳನ್ನ ಇವತ್ತಿಗೂ ತಲುಪಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಇಡೀ ಪಯಣದ ಈ ಕಠಿಣ ಸಾಧನೆಯ ಅಂತಿಮ ಗುರಿ ಏನು? ನಾವು ವಸಿಷ್ಠ ಮತ್ತು ವಿಶ್ವಾಮಿತ್ರ ಪದವಿಗಳ ಬಗ್ಗೆ ಮಾತಾಡಿದ್ವಿ. ಇವು ಕೇವಲ ಹೆಸರುಗಳ
ಅಥವಾ ಸಾಧಕನು ತಲುಪಬಹುದಾದ ನಿರ್ದಿಷ್ಟ ಆಧ್ಯಾತ್ಮಿಕ ಸ್ಥಿತಿಗಳ? ಇವು ಕೇವಲ ಐತಿಹಾಸಿಕ ಹೆಸರುಗಳಲ್ಲ. ಇವು ಸಾಧನೆಯ ಅತ್ಯುನ್ನತ ಶಿಖರಗಳು. ಗಾಯತ್ರಿ ಚೈತನ್ಯದ ಪ್ರಕಾರ ಇವುಗಳನ್ನ ಒಬ್ಬ ಸಾಧಕನು ತಲುಪಬಹುದು. ಹಾಗಾದ್ರೆ ವಸಿಷ್ಠ ಪದವಿಯನ್ನ ತಲುಪೋದು ಹೇಗೆ? ಬರಹದ ಪ್ರಕಾರ ಸಾಧಕನು ಗಾಯತ್ರಿ ಮಂತ್ರವನ್ನ 1,23,00,000 ಬಾರಿ ಜಪಿಸಬೇಕು. ಆದ್ರೆ ಒಂದು ನಿಮಿಷ, 1,23,00,000 ಈ ಸಂಖ್ಯೆ ಕೇಳೋಕೆ ತಲೆ ತಿರುಗುತ್ತೆ. ಇಲ್ಲಿ ಸಂಖ್ಯೆ ಮುಖ್ಯನಾ ಅಥವಾ ಅದರ ಹಿಂದಿನ ತತ್ವ ಮುಖ್ಯನಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಸಂಖ್ಯೆಗಿಂತ ಅದರ ಹಿಂದಿನ ಸಮರ್ಪಣಾ ಭಾವ ತುಂಬ ಮುಖ್ಯ. ಇದು 1 ವಾರ ಅಥವಾ 1 ತಿಂಗಳ ಸಾಧನೆ ಅಲ್ಲ. ಇದೊಂದು ಜೀವನ ಪರ್ಯಂತದ ತಪಸ್ಸು ಮತ್ತು ಸುಮ್ನೆ ಯಾಂತ್ರಿಕವಾಗಿ ಮಂತ್ರ ಹೇಳೋದಲ್ಲ. ಓಕೆ, ಬದಲಿಗೆ ಅದರ ಸಂಪೂರ್ಣ ಅರ್ಥವನ್ನ ತಿಳ್ಕೊಂಡು ಅನುಭವಿಸ್ತಾ, ಅಂದ್ರೆ ಅರ್ಥದ ಅನುಸಂಧಾನದೊಂದಿಗೆ ಜಪಿಸ್ಬೇಕು. ಈ ರೀತಿಯ ಜ್ಞಾನ ಮತ್ತು ಶಿಸ್ತಿನ ಪರಾಕಾಷ್ಠೆಯೇ ವಸಿಷ್ಠ ಪದವಿ. ಅದ್ಭುತ. ಇದು ವೈಯಕ್ತಿಕ ಸಾಧನೆಯ ಶಿಖರ. ಹಾಗಾದರೆ ವಿಶ್ವಾಮಿತ್ರ ಪದವಿ ಅದಕ್ಕಿಂತ ಹೇಗೆ ಭಿನ್ನ? ವಿಶ್ವಾಮಿತ್ರ ಪದವಿ ಅದಕ್ಕಿಂತ 1 ಹೆಜ್ಜೆ ಮುಂದು. ಒಬ್ಬ ಸಾಧಕ ವಸಿಷ್ಠನಾಗಿ ಕಠಿಣ ತಪಸ್ಸಿನಿಂದ ಅಪಾರವಾದ ಶಕ್ತಿಯನ್ನ ಸಂಪಾದಿಸಿದ ಮೇಲೆ, ಹೌದು, ಆ ಶಕ್ತಿಯನ್ನ, ಆ ಫಲವನ್ನ ತನಗಾಗಿಯೇ ಇಟ್ಕೊಳ್ದೆ ಇಡೀ ವಿಶ್ವದ ಕಲ್ಯಾಣಕ್ಕಾಗಿ, ಸಮಾಜದ ಒಳಿತಿಗಾಗಿ ಉಪಯೋಗಿಸಿದಾಗ ಅವನು ವಿಶ್ವಾಮಿತ್ರನಾಗ್ತಾನೆ. ಓ, ವಿಶ್ವಮಿತ್ರ, ಜಗತ್ತಿನ ಮಿತ್ರ. ಅದೇ. ಹಾಗಾದ್ರೆ ಇದು ನಾನು ಅನ್ನೋದ್ರಿಂದ ನಾವು ಅನ್ನೋದರ ಕಡೆಗಿನ ಪಯಣ, ವೈಯಕ್ತಿಕ ಮುಕ್ತಿಯಿಂದ ಜಗತ್ತಿನ ಸೇವೆಗೆ ಬರೋದು. ಇದು ನಿಜವಾಗೂ ಉದಾತ್ತವಾದ ಗುರಿ. ಹೌದು. ಈ ಇಡೀ ಪಯಣದಲ್ಲಿ ಶಿಷ್ಯನಿಗೆ ತನ್ನ ಸದ್ಗುರುಗಳ ಜೊತೆಗಿನ ಸಂಬಂಧ ಅತ್ಯಂತ ಪವಿತ್ರವಾದದ್ದು. ಬರಹದ ಕೊನೆಯಲ್ಲಿ ಲೇಖಕರು ಒಂದು ವೈಯಕ್ತಿಕ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ನನ್ನ ಗುರುದೇವರೊಂದಿಗೆ ನನ್ನದು ಬಂಧನವಿಲ್ಲದ, ಮುಕ್ತ ಹಾಗೂ ನೇರ ಸಂಪರ್ಕ ಅಂತ. ಇದು ಶಿಷ್ಯನ ಸಂಪೂರ್ಣ ಸಮರ್ಪಣಾ ಭಾವವನ್ನ, ಆ ಗಾಢವಾದ ನಂಬಿಕೆಯನ್ನ ತೋರಿಸುತ್ತೆ. ಈ ಸಂಬಂಧದ ಬಗ್ಗೆ ಋಗ್ವೇದದ ಒಂದು ಮಾತನ್ನು ಕೂಡ ಉಲ್ಲೇಖಿಸಲಾಗಿದೆ ಅಲ್ವಾ? ಹೌದು. ಅದು ಗುರುಶಿಷ್ಯರ ಸಂಬಂಧದ ಸಾರವನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. ನಾನು ಯಾರನ್ನೂ ನನ್ನ ಆತ್ಮದಂತೆ ಪ್ರೀತಿಸುತ್ತೇನೋ ಅವರನ್ನು ನಾನು ಬಲಿಷ್ಠರನ್ನಾಗಿ, ಬ್ರಹ್ಮಜ್ಞಾನಿಯನ್ನಾಗಿ, ಋಷಿಯನ್ನಾಗಿ ಮತ್ತು ಶುದ್ಧ ಜ್ಞಾನವಂತರನ್ನಾಗಿ ಮಾಡುತ್ತೇನೆ. ವಾವ್! ಇದು ಗುರುವಿನ ಅನುಗ್ರಹವು ಶಿಷ್ಯಲನ್ನ ಹೇಗೆ ಶೂನ್ಯದಿಂದ ಶಿಖರಕ್ಕೆ ಏರಿಸಬಲ್ಲದು ಅನ್ನೋದನ್ನ ತೋರಿಸುತ್ತೆ. ಕೊನೆಯಲ್ಲಿ ಸದ್ಗುರುಂ ತಂ ನಮಾಮಿ ಅಂತ ನಮಿಸೋದ್ರೊಂದಿಗೆ ಆ ಭಾಗ ಮುಕ್ತಾಯವಾಗತ್ತೆ. ಮಾರ್ಗದರ್ಶಕ ಮತ್ತು ಸಾಧಕನ ನಡುವಿನ ಸಂಬಂಧದ ಬಗ್ಗೆ ಹಾಗೂ ಗಾಯತ್ರಿ ಮಂತ್ರದಂತಹ ಮಹಾನ್ ಶಕ್ತಿಯನ್ನ ಜವಾಬ್ದಾರಿಯುತವಾಗಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಇದೊಂದು ಅತ್ಯಂತ ಆಳವಾದ ಚರ್ಚೆಯಾಯಿತು. ಗಾಯತ್ರಿ ಮಂತ್ರದ ಬಂಧನದ ಹಿಂದಿನ ಉದ್ದೇಶ ಶಿಕ್ಷೆಯಲ್ಲ, ಬದಲಿಗೆ ರಕ್ಷಣೆ ಅನ್ನೋ ಅಂಶವೇ ಇವತ್ತಿನ ನಮ್ಮ ಚರ್ಚೆಯ ಬಹುದೊಡ್ಡ ಒಳನೋಟ ಅನ್ಸುತ್ತೆ. ಹೌದು. ದೊಡ್ಡ ಶಕ್ತಿಗೆ ದೊಡ್ಡ ಜವಾಬ್ದಾರಿ ಬೇಕು, ಮತ್ತು ಆ ಜವಾಬ್ದಾರಿಯನ್ನ ನಿಭಾಯಿಸೋಕೆ ಸರಿಯಾದ ಮಾರ್ಗದರ್ಶನ ಅತ್ಯಗತ್ಯ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಖಂಡಿತ. ವಸಿಷ್ಠನಾಗಿ ಜ್ಞಾನವನ್ನ ಸಂಪಾದಿಸೋದು ಮತ್ತು ವಿಶ್ವಾಮಿತ್ರನಾಗಿ ಅದನ್ನ ಲೋಕ ಕಲ್ಯಾಣಕ್ಕೆ ಬಳಸೋದು, ಈ ಪಯಣವು ಶಿಸ್ತು, ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆಯ ದಾರಿಯಾಗಿದೆ. ಕೇಳುಗರಿಗೆ ಒಂದು ಆಲೋಚನೆಗಾಗಿ ಇಲ್ಲೊಂದು ಪ್ರಶ್ನೆ. ಅರ್ಹ ಶಿಷ್ಯರಿಗೆ ಮಾತ್ರ ಸದ್ಗುರುಗಳು ಜ್ಞಾನದ ಬಾಗಿಲನ್ನು ತೆರೆಯುತ್ತಾರೆ ಅಂತ ಈ ಬರಹ ಹೇಳುತ್ತೆ. ಹೌದು. ಹಾಗಾದರೆ ಮಾಹಿತಿಯೇ ತುಂಬಿ ತುಳುಕುತ್ತಿರುವ, ಪ್ರತಿಯೊಬ್ಬರೂ ತಮ್ಮನ್ನು ಗುರುವೆಂದು ಕರೆದುಕೊಳ್ಳುವ ಈ ಇಂದಿನ ಜಗತ್ತಿನಲ್ಲಿ ನಿಜವಾದ ಮಾರ್ಗದರ್ಶನ ಯಾವುದು ಮತ್ತು ಕೇವಲ ಮಾಹಿತಿ ಯಾವುದು ಅಂತ ನಾವು ಹೇಗೆ ಗುರುತಿಸೋದು? ಅದಕ್ಕಿಂತ ಮುಖ್ಯವಾಗಿ ಆಳವಾದ ಜ್ಞಾನವನ್ನು ಪಡೆಯಲು ಬೇಕಾದ ಅರ್ಹತೆಯನ್ನು ಒಬ್ಬರು ತಮ್ಮಲ್ಲಿ ಹೇಗೆ ಬೆಳೆಸ್ಕೊಳ್ಬೇಕು?